ಕೈ ಶಾಸಕರ ಅಸಮಾಧಾನ ತಣಿಸುವುದಕ್ಕೆ ಸಿಎಂ ಮುಂದಾಗಿದ್ದಾರೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ತಲಾ 50 ಕೋಟಿ ಅನುದಾನ 50 ಕೋಟಿ ಅನುದಾನವನ್ನ ಸಿದ್ದರಾಮಯ್ಯ ರಿಲೀಸ್ ಮಾಡಿದ್ದಾರೆ. ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಈ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಲೋಕೋಪಯೋಗಿ ಇಲಾಖೆ, ರಸ್ತೆ, ಸೇತುವೆ ಕಾಮಗಾರಿ, ಗ್ರಾಮೀಣ ರಸ್ತೆ, ನಗರ ಕಾಮಗಾರಿಗೆ 37.5 ಕೋಟಿ ಮೀಸಲು ಇಡಲಾಗಿದೆ. 12.5 ಕೋಟಿ ಶಾಸಕರ ವಿವೇಚನಾಧಿಕಾರಕ್ಕೆ ಇಡಲಾಗಿದೆ. ಒಟ್ಟು ಕೈ ಶಾಸಕರ ಅಸಮಾಧಾನವನ್ನ ತಣಿಸುವುದಕ್ಕೆ ಸಿಎಂ ಮುಂದಾಗಿದ್ದಾರೆ. ಪ್ರತಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ 50 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಇದರ ಬಗ್ಗೆ ಮುಂದಿನ ಹಂತದಲ್ಲಿ ಸಭೆ ಕೂಡ ಇರುತ್ತೆ. ಒಂದು ಕ್ಷೇತ್ರದಲ್ಲಿ ಯಾವ ಕೆಲಸನೂ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ಇವೆಲ್ಲ ಕಂಪ್ಲೇಂಟ್ಸ್ಗಳಿತ್ತು. ಇದೀಗ ಇವರ ಅಸಮಾಧಾನವನ್ನ ತಣಿಸೋದಕ್ಕೆ ಬರೋಬ್ಬರಿ 50 ಕೋಟಿ ಅನುದಾನ ಪ್ರತಿ ಶಾಸಕರ ಕ್ಷೇತ್ರಕ್ಕೆ. ಯಾವ್ದ್ಯಾವುದಕ್ಕೆ ಎಷ್ಟೆಷ್ಟು ಅನ್ನುವಂಥ ಡೀಟೇಲ್ಸ್ಗಳು ಕೂಡ ಇದೆ. ಹಾಗೆ ಉಳಿದಂಥ ಹಣವನ್ನ ಸುಮಾರು 10 ಕೋಟಿಗೂ ಹೆಚ್ಚು ಹಣವನ್ನ ಯಾವುದಾದ್ರೂ ಕಾಮಗಾರಿ ಅರ್ಧದಲ್ಲಿ ನಿಂತಿದ್ರೆ ಅಥವಾ ಅವರ ವಿವೇಚನೆಗೆ ಬಿಟ್ಟಿರೋದು ಯಾವುದಕ್ಕಾದ್ರೂ ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಕೊಳ್ಬಹುದು ಅಂತ ಸುಮಾರು 12.5 ಕೋಟಿ ಶಾಸಕರ ವಿವೇಚನಾಧಿಕಾರಕ್ಕೆ ಮೀಸಲಿಟ್ಟಿದ್ದಾರೆ. ಸೊ ಅಲ್ಲಿಗೆ ಒಂದು ಅಸಮಾಧಾನ ಏನಿತ್ತು, ಅನುದಾನದ ವಿಚಾರವಾಗಿ ಕೆಲಸಗಳಾಗ್ತಾ ಇಲ್ಲ ಅನ್ನುವಂಥದ್ದು, ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ನಿಮಗೆ ಗೊತ್ತಿರಬಹುದು, ಇತ್ತೀಚೆಗೆ ಸುರ್ಜೇವಾಲಾ ಜೊತೆಗಿನ 1-to-1 ಸಭೆ ಕೂಡ ನಡೆದಿರೋದು. ಅಲ್ಲಿಯೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಒಂದು ನಮ್ಗೆ ಸಡನ್ ಆಗಿ ಹೊಳೆಯೋದು ಅಂತ ಹೇಳಿದ್ರೆ ಇತ್ತೀಚೆಗೆ ಆದಂತ ಸುರ್ಜೇವಾಲಾ ಅವರ 1-to-1 ಮೀಟಿಂಗ್, ಅಲ್ಲೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅಂತ. ಬಟ್ ಇವೆಲ್ಲವೂ ಕೂಡ ಸುರ್ಜೇವಾಲಾ ಅವರ ರಾಜ್ಯ ಭೇಟಿಗೂ ಮುಂಚಿತವಾಗಿ ಪ್ಲಾನ್ ಆಗಿರೋದಾ? ಏನೇನ್ ಡೀಟೇಲ್ಸ್ ಗಳು ಗೊತ್ತಾಗ್ತಾ ಇದೆ? ಹಾಗೆ ಯಾವ ರೀತಿಯಾಗಿ ಬಳಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಶಾಸಕರು ಈ ಹಣವನ್ನ ಅಂತ? ಚೈತ್ರ, ಜೂನ್ ಮೊದಲ ವಾರದಲ್ಲಿಯೇ ಶಾಸಕರು ಅನುದಾನದ ವಿಚಾರದಲ್ಲಿ ತಮ್ಮ ಅಸಮಾಧಾನವನ್ನ ಹೊರಹಾಕೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಅಂದ್ರೆ ಹೆಚ್ಚಿನ ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದಲ್ಲಿ ಬೇಕಂತ ರಸ್ತೆ ಕಾಮಗಾರಿಗಳಿರ್ಬೋದು, ಮುರಿದು ಬಿದ್ದಂತ ಬ್ರಿಡ್ಜ್ ಇರ್ಬೋದು, ಇದನ್ನ ಸರಿಪಡಿಸೋದಕ್ಕೂ ಕೂಡ ನಮಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತ ಬೇಸರವನ್ನ ಜೂನ್ ತಿಂಗಳಲ್ಲೇ ಶಾಸಕರು ಬಹಿರಂಗವಾಗಿ ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಮಾಡಿದಾಗ ಮುಖ್ಯಮಂತ್ರಿಗಳು ಜುಲೈ ಮೊದಲ ವಾರದಲ್ಲಿ ಒಂದು ಪ್ರತ್ಯೇಕವಾದಂತಹ ಹಣಕಾಸು ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಕೂಡ ನಡೆಸ್ತಾರೆ. ಅಂದ್ರೆ ಶಾಸಕರಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯನಾ ಇಲ್ವಾ ಅಂತ ಹೇಳಿ. ಅದಾದ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾರೆ. ಶಾಸಕರ ಜೊತೆ 1-to-1 ಮೀಟಿಂಗ್ ಅನ್ನು ಕೂಡ ನಡೆಸ್ತಾರೆ. ಈ ಒಂದು ಸಭೆಯಲ್ಲೂ ಕೂಡ ಶಾಸಕರು ತಮಗೆ ಹೆಚ್ಚಿನ ಅನುದಾನ ಬೇಕು ಅನ್ನೋ ಬಗ್ಗೆ ಪ್ರತ್ಯೇಕವಾಗಿ ಧ್ವನಿಯನ್ನ ಎತ್ತಿದ್ರು. ಮತ್ತು ಹೆಚ್ಚಿನ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇಲ್ಲ, ಕೇವಲ ಗ್ಯಾರಂಟಿಗಳಿಗೆ ಮಾತ್ರ ಫೋಕಸ್ ಮಾಡಿರೋದ್ರಿಂದಾಗಿ ಕ್ಷೇತ್ರದಲ್ಲಿ ಮುರಿದು ಬಿದ್ದಿರುವಂತಹ ಸೇತುವೆಗಳನ್ನು ಕೂಡ ಸರಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಲೋಕೋಪಯೋಗಿ ಇಲಾಖೆಯ ರಸ್ತೆಗಳಲ್ಲಿ ಬಿದ್ದಂತಹ ಹೊಂಡವನ್ನು ಕೂಡ ಮುಚ್ಚೋದಕ್ಕೆ ಸಾಧ್ಯವಾಗ್ತಿಲ್ಲ. ಈ ರೀತಿಯ ಅಸಮಾಧಾನವನ್ನ ಶಾಸಕರು ವ್ಯಕ್ತಪಡಿಸಿದ್ರು. ಹೀಗಾಗಿ ಇದೀಗ ಶಾಸಕರ ಅಳಲನ್ನ ಆಲಿಸೋದಕ್ಕೆ ಸುರ್ಜೇವಾಲಾ ಅವರು ಮುಂದಾದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಶಾಸಕರ ಅಸಮಾಧಾನವನ್ನ ಶಾಶ್ವತವಾಗಿ ತಣಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬರೋಬ್ಬರಿ 50 ಕೋಟಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಿ ಇದೀಗ ಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ ಶಾಸಕರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಜುಲೈ 30 ಮತ್ತು 31ನೇ ತಾರೀಕಿನಂದು ಆಯಾಯ ವಿಧಾನಸಭಾ ಕ್ಷೇತ್ರವಾರು ಶಾಸಕರ ಸಭೆಯನ್ನು ಕೂಡ ನಡೆಸೋದಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಶಾಸಕರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಯಾವ ಯಾವ ಕೆಲಸಗಳು ಬಾಕಿ ಉಳಿದಿದ್ದಾವೆ ಮತ್ತು ಯಾವ ಯಾವ ಹೊಸ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಬಹುದು ಅನ್ನುವಂತಹ ಒಂದು ವಿವರಗಳನ್ನ ಮುಖ್ಯಮಂತ್ರಿಗಳ ಸಭೆಗೆ ತರಬೇಕು. ಅಲ್ಲಿ ಮುಖ್ಯಮಂತ್ರಿಗಳು ಆಯಾ ಶಾಸಕರ ವಿವೇಚನೆಗೆ ಸಂಬಂಧಪಟ್ಟ ಹಾಗೆ ಅನುದಾನವನ್ನ ಅಧಿಕೃತವಾಗಿ ಬಿಡುಗಡೆಯನ್ನ ಮಾಡ್ತಾರೆ. ಜೊತೆಗೆ ಸುಮಾರು 35ರಿಂದ 37 ಕೋಟಿಯಷ್ಟು ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತ ಮೇಜರ್ ರೋಡ್ಸ್ ಇರಬಹುದು, ಮೇಜರ್ ಬ್ರಿಡ್ಜ್ ಇರಬಹುದು, ಈ ರೀತಿಯ ಕಾಮಗಾರಿಗಳಿಗೆ ಮೀಸಲಿಡಬೇಕು. ಉಳಿದಂತ 12-12.5 ಕೋಟಿಯನ್ನ ಆಯಾ ಶಾಸಕರ ವಿವೇಚನೆಗೆ ಸಂಬಂಧಪಟ್ಟ ಹಾಗೆ ಬಿಡುಗಡೆ ಮಾಡ್ತೀವಿ ಎನ್ನುವಂತಹ ಪತ್ರವನ್ನ ಮುಖ್ಯಮಂತ್ರಿಗಳು ಶಾಸಕರಿಗೆ ರವಾನಿಸಿದ್ದಾರೆ. ಈ ಒಂದು ಪತ್ರದಿಂದಾಗಿ ಶಾಸಕರಿಗೆ ಇದ್ದಂತ ಅಸಮಾಧಾನವನ್ನ ತಣಿಸುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ನೇರವಾಗಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗುತ್ತೆ. ಇದು ಒಂದು ರೀತಿಯಲ್ಲಿ ಕಾಗೆ ಕೊಂಬೆ ಮೇಲೆ ಕೂರೋದಕ್ಕೂ ಕೊಂಬೆ ಮುರಿದು ಹೋಗೋದಕ್ಕೂ ಸರಿ ಅನ್ನೋ ರೀತಿಯಲ್ಲಿ ಸುರ್ಜೇವಾಲಾ ಮೀಟಿಂಗ್ ಮಾಡೋದಕ್ಕೂ ಇದೀಗ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡೋದಕ್ಕೂ ಒಂದು ರೀತಿಯಲ್ಲಿ ಲಿಂಕ್ ಆಗ್ತಾ ಇದೆ. ಆದ್ರೆ ಸುರ್ಜೇವಾಲಾ ಅವರು ಶಾಸಕರ ಅಹವಾಲುಗಳನ್ನ ಆಲಿಸಿಕೊಂಡು ಹೋಗಿದ್ರು, ಯಾವ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದಾವೆ ಅನ್ನುವಂತ ಪಟ್ಟಿಯನ್ನ ಪಡೆದುಕೊಂಡಿದ್ರು, ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ರು. ಇದೀಗ ಮುಖ್ಯಮಂತ್ರಿಗಳು ಸಭೆ ಮಾಡ್ತಿರೋದ್ರಿಂದಾಗಿ ಇಷ್ಟು ದಿನ ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದದಕ್ಕೆ ಒಂದು ಬ್ರೇಕ್ ಬೀಳುವಂತ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.